ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬಾರಿ ಮನೆಗೆ ಕರೆಂಟ್ ಬಿಲ್ ಬರೋದಿಲ್ಲ. 3 ತಿಂಗಳ ಸರಾಸರಿ ಬಳಕೆಯ ಆಧಾರದ ಮೇಲೆ ಈ ತಿಂಗಳ ಬಿಲ್ನ ಕೊಡ್ತಾರೆ. ಈ ರೀತಿ ಬೆಸ್ಕಾಂ ಅನೌನ್ಸ್ ಮಾಡಿದೆ. ಯಾಕೆ ಸರಾಸರಿ ಬಿಲ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮತ್ತು ಸರಾಸರಿ ಬಿಲ್ನ ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತಲೂ ತಿಳ್ಕೊಳ್ಳೋಣ. ಇದು ಕೂಡ ರಾಜ್ಯ ಸರ್ಕಾರ ಮಾಡ್ತಿರೋ ಗ್ಯಾರಂಟಿ ಪರಿಷ್ಕರಣೆ ಹಾಗೂ ಅರ್ಹತೆ ಪರಿಶೀಲನೆ ಆಗಿದೆ. ಅನರ್ಹ ಫಲಾನುಭವಿಗಳನ್ನು ಈ ಗ್ಯಾರಂಟಿ ಯೋಜನೆಯಿಂದ ಹೊರಹಾಕಲು ಈ ರೀತಿ ಮಾಡ್ತಿದ್ದಾರೆ. ಏನಕ್ಕೆ ಸಿಬ್ಬಂದಿಗಳು ಬಂದು ಮೀಟರ್ ರೀಡಿಂಗ್ ತಗೊತಿಲ್ಲ ಅಂದರೆ ಅವರು ಮನೆ ಸಮೀಕ್ಷೆಯಲ್ಲಿ ಬ್ಯುಸಿ ಇದ್ದಾರೆ. ಸೊ ಅದಕ್ಕಾಗಿ ಈ ರೀತಿ ಸರಾಸರಿ ಬಿಲ್ನ ಕೊಡ್ತಿದ್ದಾರೆ. ಏನಿದು ಮನೆ ಸರ್ವೆ ಅಂದರೆ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆಗೋಸ್ಕರ ಸಿಬ್ಬಂದಿಗಳು ಮನೆ ಪರಿಶೀಲನೆ ಬರ್ತಿದ್ದಾರೆ. ಅವರು ಮೊಬೈಲ್ ಆ್ಯಪ್ನಲ್ಲಿ ನಿಮ್ಮೆಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿಕೊಂಡು ಹೋಗ್ತಾರೆ. ಬಾಡಿಗೆದಾರರಿಗೆ ಒಂದು ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು. ಅದು ಏನಪ್ಪ ಅಂದರೆ ಈಗ ರೀಸೆಂಟಾಗಿ ಮನೆ ಚೇಂಜ್ ಮಾಡಿದ್ದೀವಿ, ತುಂಬ ಕರೆಂಟ್ ಬಿಲ್ ಬರ್ತಿದೆ. ಮೋಸ್ಟ್ಲಿ ಇದು ಹಳೆ ಬಾಡಿಗೆದಾರರ ಆಧಾರ್ ಲಿಂಕ್ ಆಗಿದೆ, ಅದಕ್ಕೋಸ್ಕರನೇ ಇಷ್ಟು ಕರೆಂಟ್ ಬಿಲ್ ಬರ್ತಿದೆ ಅಂತ ದುಃಖ ಪಡ್ತಿದ್ದವರಿಗೆ ಇದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಈಗ ಮನೆಗಳಿಗೆ ಬಂದು ಪರಿಶೀಲನೆ ಮಾಡ್ತಿರೋ ವೇಳೆ ಹಳೆ ಬಾಡಿಗೆದಾರರ ಆಧಾರ್ ಕಾರ್ಡ್ನ ರಿಮೂವ್ ಮಾಡಿ ನಿಮ್ಮ ಅಂದರೆ ಪ್ರೆಸೆಂಟ್ ಇರೋ ಹೊಸ ಬಾಡಿಗೆದಾರರ ಆಧಾರ್ ಲಿಂಕ್ನ ಮಾಡಿ ಹೋಗ್ತಾರೆ. ಸಿಬ್ಬಂದಿಗಳು ಪರಿಶೀಲನೆಗೆ ಬಂದ ವೇಳೆ ನೀವು ಈ ಮಾಹಿತಿನ ಅವರಿಗೆ ಹೇಳಿ ಸರಿ ಮಾಡಿಸ್ಕೋಬೋದು. ಇದಕ್ಕಾಗಿ ಯಾವುದೇ ಕಚೇರಿಗೆ ಅಲ್ದಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಇನ್ಫಾರ್ಮೇಷನ್ನ ನಿಮ್ಮ ಮನೆ ಹತ್ರನೇ ಸಿಬ್ಬಂದಿಗಳು ರೆಡಿ ಮಾಡಿ ಅಪ್ಡೇಟ್ ಮಾಡಿ ಹೋಗ್ತಾರೆ. ಈಗ ನಿಮಗೆ ಸರಾಸರಿ ಬಿಲ್ಲಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ದರೆ ಅದನ್ನು ಆಗಸ್ಟ್ ತಿಂಗಳಲ್ಲಿ ಅಡ್ಜಸ್ಟ್ ಮಾಡ್ಕೊತಾರೆ. ಈ ಸರಾಸರಿ ಬಿಲ್ನ ನೀವು ಲಾಸ್ಟ್ 3 ಮಂತ್ಸಲ್ಲಿ ಯೂಸ್ ಮಾಡಿರೋ ಕರೆಂಟ್ ಆಧಾರದ ಮೇಲೆ ಕೊಡ್ತಾರೆ. ಮತ್ತು ಈ ಬಿಲ್ನ ಎಲೆಕ್ಟ್ರಿಸಿಟಿ ಬಿಲ್ಗೆ ನೀವು ಕೊಟ್ಟಿರೋ ಮೊಬೈಲ್ ನಂಬರ್ ಅಥವಾ ಇಮೇಲ್ಗೆ ಸೆಂಡ್ ಮಾಡ್ತಾರೆ. ನಿಮಗೇನಾದರೂ ಸರಾಸರಿ ಬಿಲ್ನಲ್ಲಿ ಡಿಫ್ರೆನ್ಸ್ ಇದೆ ಅನಿಸಿದ್ರೆ ಅದನ್ನು ಆಗಸ್ಟ್ ತಿಂಗಳಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಆಗಸ್ಟ್ನಲ್ಲಿ ಯಥಾವತ್ತಾಗಿ ಮೀಟರ್ ರೀಡಿಂಗ್ ಇರುತ್ತೆ. ಬಾಡಿಗೆದಾರರು ಮನೆ ಚೇಂಜ್ ಮಾಡಿದರೆ ನೀವೇ ಆನ್ಲೈನಲ್ಲಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಬೋದು. ಅಂದರೆ ಹಳೆ ಬಾಡಿಗೆದಾರರ ಆಧಾರ್ ಕಾರ್ಡ್ನ ರಿಮೂವ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೋಬೋದು. ಅದು ಹೇಗೆ ಅಂತಂದರೆ ಮೊದಲಿಗೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗ್ಬಿಟ್ಟು ಸೇವಾ ಸಿಂಧು gs.karnataka.gov.in ಅಂತ ಟೈಪ್ ಮಾಡಿ. ಅಲ್ಲಿ ಗೃಹಜ್ಯೋತಿ ಟ್ಯಾಬ್ ಕ್ಲಿಕ್ ಮಾಡಿದ್ರೆ ಅಲ್ಲಿ 2 ಆಪ್ಷನ್ ತೋರಿಸುತ್ತೆ. ಗೃಹಜ್ಯೋತಿ ಯೋಜನೆಗೆ ನೋಂದಣಿ ಮಾಡುವುದು ಮತ್ತು ಗೃಹಜ್ಯೋತಿ ಯೋಜನೆಯಿಂದ ಲಿಂಕ್ ಮಾಡುವ ಆಯ್ಕೆ. ಸೊ ನೀವು ಲಿಂಕ್ ಮಾಡುವ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಅದೊಂದು ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ನಿಮಗೆ ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ನೀವು ಲಿಂಕ್ ಮಾಡಲು ಏನು ಕಾರಣ ಅಂತ ಕೇಳುತ್ತೆ. ಸೊ ನೀವು ಆ ರೀಸನ್ನ ಮೆನ್ಷನ್ ಮಾಡಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಆವಾಗ ಆಧಾರ್ ಲಿಂಕ್ ಆಗುತ್ತೆ. ನೀವು ಈ ರೀತಿಯಾಗಿ ಸಿಂಪಲ್ಲಾಗಿ ಮೊಬೈಲಲ್ಲೇ ಅಪ್ಡೇಟ್ ಮಾಡ್ಕೋಬೋದು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು. वीडियोस बनाने हैं फिल्मोरा है ना.